ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ಲಿಸೋಕೆ ಸಿಎಂ ತಂತ್ರ ಶತಾಯಗತಾಯ ಮೈತ್ರಿ ಅಭ್ಯರ್ಥಿ ಸೋಲಿಸೋದಕ್ಕೆ ಪಣ ತೊಡಲಾಗಿದೆ. ಯದುವೀರ್ ಸ್ಪರ್ಧೆಯನ್ನ ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ಪರಿಗಣಿಸಿದ್ದು ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಸಿಎಂ ತಂತ್ರದ ಮೇಲೆ ತಂತ್ರ ಹೆಣಿತಾ ಇದ್ದಾರೆ. ಶತಾಯಗತಾಯ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅಂದ್ರೆ ಯದುವೀರನ್ನ ಸೋಲಿಸೋದಕ್ಕೆ ಇಲ್ಲಿ ಸಿದ್ದರಾಮಯ್ಯ ಪಣ ತೊಟ್ಟಿರುವ ರೀತಿ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದು ಅಂತ ಪ್ರಯತ್ನ ಮಾಡ್ತಾ ಇರೋದು ಇಲ್ಲಿ ಗಮನಿಸಬಹುದು. ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತವರು ಜಿಲ್ಲೆಯಲ್ಲಿ ಗೆಲುವನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ. ಮೈಸೂರಿಗೆ ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸಾಲು ಸಾಲು ಪ್ರವಾಸ, ಮೀಟಿಂಗ್ ಮೂಲಕ ಬಿಗ್ ಪ್ಲಾನ್ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದಾಗಿರೋದು. ಕಳೆದ ವಾರವೂ ಅಷ್ಟೇ ಮೈಸೂರಲ್ಲಿ ಶಾಸಕರ ಜೊತೆಗೆ ಸಿಎಂ ಸಭೆ ನಡೆಸಿದ್ದಾರೆ. ಇದೀಗ ಮತ್ತೆ ಮೈಸೂರಿಗೆ ಆಗಮಿಸಿ ಗೆಲ್ಲೋಕೆ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಲ್ಲೇ ಅವರು ವಾಸ್ತವ್ಯ ಕೂಡ ಹೂಡಲಿದ್ದಾರೆ. ಅಷ್ಟೇ ಅಲ್ಲ, ಸಾಲು ಸಾಲು ಸಭೆಗಳು, ಶಾಸಕರ ಜೊತೆ ಪ್ರತ್ಯೇಕ ಮೀಟಿಂಗ್ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಇಲ್ಲಿ ಮೈಸೂರು ಯಾವ ಕಾರಣಕ್ಕೂ ಕೂಡ ಅಂದ್ರೆ ಯದುವೀರ್ ಅವರ ಸ್ಪರ್ಧೆ, ರಾಜವಂಶಸ್ಥರ ಕಡೆಯಿಂದ ಸ್ಪರ್ಧೆ ಅನ್ನೋದು ಒಂದು ಕಡೆ ಆದ್ರೆ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ಹೀಗಾಗಿ ಕಾಂಗ್ರೆಸ್ನ ಪಾಲಿಗೆ ದೊಡ್ಡ ಸವಾಲು ಮತ್ತೆ ಪ್ರತಿಷ್ಠೆಯೂ ಕೂಡ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಪಕ್ಷ ಸೋಲ್ಬಾರ್ದು, ಯಾರೇ ಸ್ಪರ್ಧೆ ಎದುರಾಳಿ ನಿಂತರೂ ಕೂಡ ತಮ್ಮ ಪಕ್ಷವೇ ಗೆಲ್ಲಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಜವಾಬ್ದಾರಿ ಮತ್ತೆ ಪ್ರತಿಷ್ಠೆಯೂ ಕೂಡ. ಹಾಗಾಗಿ ಇಲ್ಲಿ ಕಳೆದ ವಾರವೂ ಕೂಡ ಅಷ್ಟೇ ಮೈಸೂರಿಗೆ ಭೇಟಿ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ತಂತ್ರ ಹೆಣೆದಿದ್ರು. ಇದೀಗ ಮತ್ತೆ ಅವರು ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ. ಸಾಲು ಸಾಲು ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶಾಸಕರ ಜೊತೆ ಪ್ರತ್ಯೇಕ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಮೈಸೂರಿಗೆ ವಿಶೇಷ ವಿಮಾನದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಇನ್ನು ಇದೀಗ ಮತ್ತೆ ಮೈಸೂರಿಗೆ ಆಗಮಿಸಿ ಇವತ್ತು ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಕೂಡ. ಶಾಸಕರ ಜೊತೆಗೆ ಮತ್ತೆ ಅಲ್ಲಿನ ಪ್ರಮುಖ ನಾಯಕರ ಜೊತೆಗೆ ಪ್ರತ್ಯೇಕ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಇನ್ನು ಸಿದ್ದರಾಮಯ್ಯ ಯಾವ ರೀತಿ ತಂತ್ರ ಹೆಣಿತಾರೆ ಇಲ್ಲಿ ಮೈಸೂರು ಭಾಗದಲ್ಲಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ. ಯಾಕಂದ್ರೆ ಇಲ್ಲಿ ಒಂದು ಕಳೆದ ಬಾರಿ ಚುನಾವಣೆ ಪ್ರಚಾರ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಯದುವೀರ್ ಅವರ ವಿರುದ್ಧ ಯಾರು ಕೂಡ ವೈಯಕ್ತಿಕ ಟೀಕೆ ಮಾಡಬೇಡಿ, ಜನ ಅದನ್ನು ಒಪ್ಪೋದಿಲ್ಲ, ನಮಗೆ ಅದು ನೆಗೆಟಿವ್ ಆಗಬಹುದು ಅಂತ.